ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಜನ್ ಅಭಿಯಾನ್ ಕೆಪಿಸಿಸಿ ಉಸ್ತುವಾರಿಗಳು ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ವಿಎಸ್ ಉಗ್ರಪ್ಪ ಮಾತನಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಯುವ ಕಾರ್ಯಕರ್ತರೇ ಪಕ್ಷದ ನೈಜ ಶಕ್ತಿ ಮತ್ತು ಆಧಾರ ಸ್ತಂಭಗಳಾಗಿದ್ದಾರೆ ಎಂದು ಅವರು ಹೇಳಿದರು. ಪಕ್ಷದಲ್ಲಿ ಯಾವುದೇ ರೀತಿಯ ಕಡೆಗಣನೆ ಅಥವಾ ಅನ್ಯಾಯಕ್ಕೆ ಅವಕಾಶವಿಲ್ಲ. ಸಾಮಾನ್ಯ ಕಾರ್ಯಕರ್ತನಿಂದ ಹಿರಿಯ ನಾಗರಿಕರವರೆಗೆ ಎಲ್ಲರಿಗೂ ನ್ಯಾಯ ಹಾಗೂ ಗೌರವ ಸಿಗುವಂತೆ ಪಕ್ಷ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಆರಂಭವಾದ ಶ್ರೀ ಜನ್ ಅಭಿಯಾನ್ ಕಾರ್ಯಕ್ರಮ ಈಗ ಕರ್ನಾಟಕದಲ್ಲೂ ಯಶಸ್ವಿಯಾಗಿ ಜಾರಿಯಲ್ಲಿದ್ದು, ಕಳೆದ 20ರಿಂದ 30 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿಯುತ್ತಿರುವ ಕಾರ್ಯಕರ್ತರಿಗೆ ಸೂಕ್ತ ಗುರುತಿಸುವಿಕೆ ಮತ್ತು ಸ್ಥಾನಮಾನ ಕಲ್ಪಿಸುವುದೇ ಇದರ ಪ್ರಮುಖ ಉದ್ದೇಶ ಎಂದು ತಿಳಿಸಿದರು. ಇದೇ ವೇಳೆ ರಾಜಕೀಯ ಬೆಳವಣಿಗೆಗಳು ಉಲ್ಲೇಖಿಸಿದ ಉಗ್ರಪ್ಪ, ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ 17 ಶಾಸಕರು ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದನ್ನು ನೆನಪಿಸಿದರು. ಅದಾದ ಬಳಿಕ ನಡೆದ ಉಪಚುನಾವಣೆಯಲ್ಲಿ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವು ಸಾಧಿಸಿತು ಎಂದು ಹೇಳಿದರು. ಚಿತ್ರದುರ್ಗ ಭಾಗದಲ್ಲಿ ದೀರ್ಘಕಾಲದಿಂದ ಸಂಸದರನ್ನು ಆಯ್ಕೆ ಮಾಡಲಾಗದಿರುವುದನ್ನು ಉಲ್ಲೇಖಿಸಿದ ಅವರು, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಕಾರ್ಯಕರ್ತರು ತಳಮಟ್ಟದಿಂದಲೇ ಸಂಘಟಿತರಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಕಾಂಗ್ರೆಸ್ ಸಂಘಟನೆ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ಕಾರ್ಯಕರ್ತರ ಬಲವರ್ಧನೆಗೆ ಒತ್ತು ನೀಡುತ್ತಿರುವುದಾಗಿ ವಿಎಸ್ ಉಗ್ರಪ್ಪ ತಿಳಿಸಿದ್ದಾರೆ. ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷದ ಸಂಘಟನೆಗೆ ವೇಗ ನೀಡುವ ಸಂದೇಶವೂ ಈ ಸಭೆಯಲ್ಲಿ ಕೇಳಿಬಂದಿತ್ತು. ವರದಿ ಹರೀಶ್, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಗೆ ಬಂದಿರುವಂತಹ ಪ್ರಾಮುಖ್ಯತೆ ಒಳ್ಳೆ ಜಿಲ್ಲೆಯ ಅಧ್ಯಕ್ಷರನ್ನ ಆಯ್ಕೆ ಆಗಬೇಕು. ಅವರು ಯಾವುದೇ ಹಿಂಬಾಲಕರು ಹಿಂಬಾಗಲಿಂದ ಬರದಂಗೆ ನೇರವಾಗಿ ಕಾರ್ಯಕರ್ತರಿಂದ ಆಯ್ಕೆ ಆಗಬೇಕು. ಸಾರ್ವಜನಿಕರು ಸಹಿತ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಮುಖ್ಯವಂತ ಅಂಶ ಇಟ್ಕೊಂಡಿರುವಂತೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಚಿತ್ರದುರ್ಗ ಜಿಲ್ಲಾ ಮಾತ್ರ ಅಲ್ಲ, 40 ಜಿಲ್ಲಾ ಅಧ್ಯಕ್ಷರುಗಳು ಕೆಪಿಸಿಸಿ ವತಿಯಿಂದ ಇದೇ ಮಾರ್ಗದರ್ಶನದಲ್ಲಿ ಆಯ್ಕೆ ಆಗ್ತಿದ್ದಾರೆ. ಜಿಲ್ಲಾ ಸಮಿತಿ ಅಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆ ಅತ್ಯುತ್ತಮವಾದಂತಹ ಸಹಕಾರವನ್ನು ನಾವೆಲ್ಲರೂ ಅಪೇಕ್ಷೆ ಪಡ್ತಾ ಇದ್ದೀವಿ ಅಂತ ಹೇಳಿ ಉಳಿದವರು ಮಾತಾಡಲಿ ಅಂತ ಹೇಳ್ಬೋದು. For the coming assembly election in 2028. So this objective, so far the objective is concerned, this objective is to identify the most capable person to head the organization at all levels, either at block, at district, or particularly, to select the most suitable person, to select the most capable, most dynamic, to who can properly lead and face the political challenges in the district. So this is one of the how to select. So there, this Sangathan, by this Sangathan's region, we, the AICC observer, now for every district, Karnataka has 34 number of districts. For 34 number of districts, 34 numbers of AICC observer have been appointed. And from 25th of July, it is simultaneously going on in all districts. On 24th July, we all the observers have been called at Bangalore, Bharat Jodo Bhavan, Bharat Jodo Vision, and there the orientation program was held. After this orientation program, from 25th of July, it is going on, and here in Chitraduga district, this is our first day. This is the day 1 of our this origin. And through this occasion, today we held the district congress committee meeting, full district congress committee. ಮೊದಲನೇದು, ಈ ದೇಶ ಕಂಡಂತ ಇತ್ತೀಚಿನ ದಿನಮಾನಗಳಲ್ಲಿ ಯಾರಾದರೂ ಒಬ್ಬರು ಹೋರಾಟಗಾರ ನಾಯಕ ಇದ್ರೆ ಅದು ರಾಹುಲ್ ಗಾಂಧಿ. ಇಡೀ ದೇಶದಲ್ಲಿ ವಿರೋಧ ಪಕ್ಷದಲ್ಲಾಗಲಿ ಅಥವಾ ಆಡಳಿತ ಪಕ್ಷದಲ್ಲಾಗಲಿ ಮಹಾನ್ ಹೋರಾಟಗಾರ ರಾಹುಲ್ ಗಾಂಧಿ ಅವರು. ಯಾರು ಸಹ 5,000 ಕಿಲೋಮೀಟರ್
ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ ಮಾಡಿರುವಂತವರು ಇವತ್ತಿನ ಕಾಲಘಟ್ಟದಲ್ಲಿ ಮತ್ತೊಬ್ಬರು ಸಿಗೋದಿಲ್ಲ. ಇವತ್ತು ಅವರು ಈ ದೇಶದಲ್ಲಿ ಸಂವಿಧಾನ ಉಳಿಸಲಿಕ್ಕೆ, ಪ್ರಜಾತಂತ್ರ ವ್ಯವಸ್ಥೆ ಉಳಿಸಲಿಕ್ಕೆ, ಸಾಮರಸ್ಯ ಉಳಿಸಲಿಕ್ಕೆ, ಉತ್ತಮವಾದಂತ ಆಡಳಿತವನ್ನ ಡೆವಲಪ್ ಮಾಡಲಿಕ್ಕೆ ಇವತ್ತು ಯಾರಾದರೂ ಹೋರಾಟ ಮಾಡ್ತಾ ಇದ್ರೆ ಅವರ ಹೋರಾಟಕ್ಕೆ ಸಹಕಾರಿಯಾಗಲಿಕ್ಕೆ ರಾಷ್ಟ್ರವ್ಯಾಪಿ ಅತ್ಯಂತ ಸುಸಜ್ಜಿತವಾದಂತಹ ಸಂಘಟಿತವಾದಂತಹ ಕಾಂಗ್ರೆಸ್ ಪಕ್ಷವನ್ನ ಕಟ್ಟತಕ್ಕಂಥದಕ್ಕೆ ಈ ಒಂದು ಅಭಿಯಾನವನ್ನ ರಾಷ್ಟ್ರವ್ಯಾಪಿ ಒಂದು ಪಕ್ಷ ಹಮ್ಮಿಕೊಂಡಿದೆ. ಸಂಘಟನ್ ಸುಜಿಯಾನ್ ಅಭಿಯಾನ, ಸಂಘಟನೆಯನ್ನ ಸಕ್ರಿಯಗೊಳಿಸತಕ್ಕಂಥ ಅಭಿಯಾನ. section, poor people, all class of, all work of people of all work. Those who are daily wage earners, those who are safai karmi, those who are drivers, those who are hula drivers, I mean mobile mechanic, all these type of people, they are not getting any recognition. They are not getting any pledge in the organization of BJP. That is not justice. That is not justice. The scheduled caste people, the weaker section, the poor people, the scheduled tribes, they are neglected. In BJP, BJP is saying that Hindu and among Hindu also BJP divided. One is upper caste Hindu, the other is lower caste. So this is not yet. This is not justice. So by this conversation, our Congress party, our Rahul Gandhi, he has given this idea that first charity begins at home. So first justice to be within our. So there, ये संगठन सिद्धन के माध्यम से हम लोग न्याय, सबको न्याय दिलाएंगे, सबको मान्यता दिलाएंगे, किसी को नेग्लेक्ट होने नहीं देंगे. हमारा पार्टी में सबको जो लेवल का लोग है सबको पार्टी का भागीदारी बनाएंगे, चाहे वो शेड्यूल कास्ट हो, शेड्यूल ट्राइब्स हो, माइनॉरिटी हो, बैकवर्ड हो, चाहे गरीब हो, जो भी हो. तो this is the main two objectives of this संगठन सृजन and this is the operational part. तो मैं अभी आपसे गुजारिश करता हूँ कि आपका मीडिया का माध्यम से ये सारे बात जनता का सामने आप लोग ले जाएंगे. मैं इसी के लिए आपको अनुरोध करता हूँ. धन्यवाद. अभी मैं ಇದರಲ್ಲಿ ಮೊದಲನೇದು ಈ ಪ್ರದಕ್ಷಿಣೆಯ ರಾಜಕಾರಣಿಗಳನ್ನ ದೂರ ಇಟ್ಟು ಅನೇಕರು MLAಗಳು, MP ಗಳು, ಮಂತ್ರಿಗಳು ಇವರ ಪ್ರದಕ್ಷಿಣೆ ಮಾಡಿ ಅಧ್ಯಕ್ಷ ಸ್ಥಾನಗಳನ್ನ ಗಳಿಸ್ತಾ ಇದ್ರು. ಕೆಲವರು ಎಲ್ಲರೂ ಅಲ್ತಾ ಇದ್ರು, ಕೆಲವರು ಆ ಪ್ರದಕ್ಷಿಣಾ ರಾಜಕಾರಣದಿಂದ ದೂರ ಇಟ್ಟು ನೈಜ ಜನಪ್ರತಿನಿಧಿಗಳ, ನೈಜ ಕಾರ್ಯಕರ್ತರ ಅಭಿಪ್ರಾಯದ ರೀತಿಯ ಪಕ್ಷ ಮತ್ತು ಜನತೆಯ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡುವಂತ ವ್ಯಕ್ತಿಯನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡತಕ್ಕಂಥದಕ್ಕೆ ಇದೊಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಸುಮಾರು 6 ಜನರ ಹೆಸರುಗಳನ್ನ ರೆಕಮೆಂಡ್ ಮಾಡ್ತಾರೆ. ಅದು SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಜನರಲ್ ಇರ್ಬೋದು, ಮಹಿಳೆ ಇರ್ಬೋದು. ಸಮರ್ಥರನ್ನ 6 ಜನರನ್ನ ಆಯ್ಕೆ ಮಾಡಿ ಅಥವಾ ಅವರನ್ನ ಗುರುತಿಸಿ ಪ್ಯಾನೆಲ್ ಅನ್ನ AICCಗೆ ಕಳಿಸ್ತಾರೆ. ರಾಜ್ಯದ ಒಟ್ಟಾರೆ ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿ ಇಟ್ಟುಕೊಂಡು ಆ 6 ಜನರಲ್ಲಿ ಒಬ್ಬರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ಮಿಕ್ಕವರಿಗೆ ಬೇರೆ ಜವಾಬ್ದಾರಿಗಳನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾಹಿತಿಯ ಸಂಗ್ರಹಣೆ, ಒಂದು ಕಡೆ ಜಿಲ್ಲಾಧ್ಯಕ್ಷ
ಯಾರೆಲ್ಲ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ರು ಅವರ ಹೆಸರೇನು, ಅವರ ವರ್ಗ ಯಾವುದು, ಅವರ ಫೋನ್ ಯಾವುದು, ಈ ಮಾಹಿತಿಯ ಸಂಗ್ರಹಣೆಯನ್ನ ಕೇಂದ್ರದಿಂದ ನಾಳೆ ಬೆಳಿಗ್ಗೆ AICC ಕಚೇರಿಯಿಂದ ಆ ಫೋನ್ ನಂಬರ್ಗೆ ಫೋನ್ ಮಾಡಿ ಏನ್ ನಡೀತಾ ಇದೆ ಮೊಳಕಾಲ್ಮೂರಲ್ಲೋ ಚಳ್ಳಕೆರೆನಲ್ಲೋ ಅಂತ ಕೇಳೋಗ್ತಾರೆ. ಮೂರನೇದು ಈ ಜಿಲ್ಲೆನಲ್ಲಿರುವಂತಹ ಸಮಸ್ಯೆಗಳಿವೆ.